1 John in chapter 2, ಒಂದು ಯೋಹಾನ 2ನೇ ಅಧ್ಯಾಯ verse 28. Little children, 28ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಪ್ರಿಯರಾದ ಮಕ್ಕಳೇ, abide in Christ so that when he appears, we can have boldness. ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಕ್ರಿಸ್ತನಲ್ಲಿ ನೆಲೆಗೊಂಡಿರೋಣ. And not shrink away in shame when he comes. There are going to be two categories of so-called believers. ಆತನ ಮುಂದೆ ನಿಲ್ಲಲು ನಾಚಿಕೆ ಪಡಬಾರದು ಎಂಬುದಾಗಿ ಹೇಳುತ್ತೆ. ವಿಶ್ವಾಸಿಗಳು ಎಂದು ಕರೆಯಲ್ಪಡುವವರಲ್ಲಿ 2 ರೀತಿಯ ವರ್ಗಗಳನ್ನು ನಾವು ಕಾಣುತ್ತೇವೆ ಕ್ರಿಸ್ತನು ಬಂದಾಗ. The wise virgins and the foolish virgins. Remember, it is not 5 virgins and 5 prostitutes. ಬುದ್ಧಿ ಉಳ್ಳಂತ ಕನ್ಯೆಯರು, ಬುದ್ಧಿ ಹೀನರಾದಂತ ಕನ್ಯೆಯರು. ನೆನಪಿಡ್ರಿ, ಇಲ್ಲಿ ಹೇಳಿಲ್ಲ 5 ಕನ್ಯೆಯರು 5 ವ್ಯಭಿಚಾರಿಗಳು ಎಂಬುದಾಗಿ. In this parable in Matthew 25, 10 virgins. All of them had their lamp burning. ಮತ್ತಾಯ 25ನೇ ಅಧ್ಯಾಯದಲ್ಲಿ 10 ಮಂದಿ ಕನ್ಯೆಯರ ಸಾಮ್ಯ ಇದೆ. ಎಲ್ಲರ ಆರತಿಗಳು ಉರಿಯುತ್ತಿರುತ್ತೆ. But only 5 had an inner life of oil inside. So here it says, ಅದರಲ್ಲಿ 5 ಮಂದಿ ಕನ್ಯೆಯರು ಮಾತ್ರ ಒಳಗಿನ ಜೀವಿತ ಅಂದರೆ ಎಣ್ಣೆಯನ್ನ ತಕ್ಕೊಂಡು ಹೋಗಿರುತ್ತಾರೆ. little children. He's speaking to believers. He's not saying children and ungodly people. No. ಇಲ್ಲಿ ಪ್ರಿಯರಾದ ಮಕ್ಕಳ ಎಂಬುದಾಗಿ ಹೇಳುತ್ತೆ, ಅಂದರೆ ವಿಶ್ವಾಸಿಗಳಿಗೆ. ಇಲ್ಲಿ ಮಕ್ಕಳಿಗೆ ಅಥವಾ ಅದೈವಿಕ ಜನರಿಗೆ ಎಂಬುದಾಗಿ ಹೇಳಿಲ್ಲ. My dear believers, 1 John 2:28. When Jesus appears, some people are going to say, ನನ್ನ ಪ್ರಿಯ ವಿಶ್ವಾಸಿಗಳೇ, 1 ಯೋಹಾನ 2:28. ಯೇಸು ಸ್ವಾಮಿ ಕಾಣಿಸಿಕೊಂಡಾಗ ಕೆಲವು ಜನರು ಈ ರೀತಿಯಾಗಿ ಹೇಳ್ತಾರೆ, yeah Lord, I'm so happy to meet you. Boldness. And the others are going to shrink away in shame. It is coming. ಕರ್ತನೇ, ನಿನ್ನನ್ನು ಭೇಟಿಯಾಗುವಂತದ್ದು ಸಂತೋಷ ಎಂಬುದಾಗಿ ಹೇಳ್ತಾರೆ, ದೃಢವಾಗಿರ್ತಾರೆ. ಇನ್ನು ಕೆಲವರು ನಾಚಿಕೆ ಪಟ್ಟು ನಿಲ್ಲಲಾರದೆ ಓಡಿ ಹೋಗ್ತಾರೆ. Why do they shrink away in shame? Because there's something not settled. ಯಾಕೆ ಅವರು ನಾಚಿಕೆ ಪಟ್ಟು ನಿಲ್ಲಲಾರದೆ ಹೋಗುತ್ತಾರೆ? ಯಾಕಂದರೆ ಯಾವುದೋ ಒಂದು ವಿಷಯವನ್ನು ಅವರು ಸರಿಪಡಿಸಿಕೊಂಡಿರುವುದಿಲ್ಲ. It's appointed unto men once to die, after this the judgment. Believers, one last verse, 2 Corinthians chapter 5 verse 10. ಒಬ್ಬ ಮನುಷ್ಯನಿಗೆ ಸಾವು ಒಂದೇ ಬಾರಿ ನೇಮಕವಾಗಿದೆ, ನಂತರ ನ್ಯಾಯ ತೀರ್ಪು. ಪ್ರಿಯ ವಿಶ್ವಾಸಿಗಳೇ, ಒಂದು ಕೊನೆ ವಚನ ಹೇಳಿ ಮುಗಿಸುತ್ತೇನೆ. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನ. Verse 9, first of all, whether we are at home in heaven or absent from home here on earth, we want to be pleasing to the Lord. ಮೊದಲನೆಯದಾಗಿ 9ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ನಾವು ದೇಹವೆಂಬ ಮನೆಯಲ್ಲಿ ಇದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚಿಕೆಯಾಗುವವರಾಗಿರಬೇಕು ಎಂಬುದಾಗಿ. Paul says, it doesn't matter to me whether I am at home in heaven or absent from my heavenly home here. ಪೌಲನು ಹೇಳ್ತಾನೆ, ನಾನು ಪರಲೋಕವೆಂಬ ಮನೆಯಲ್ಲಿ ಇದ್ದರೂ ಸರಿಯೇ, ಪರಲೋಕವೆಂಬ ಮನೆಯಲ್ಲಿ ಇಲ್ಲದಿದ್ದರೂ ಸರಿಯೇ. I want to please the Lord. Why? For means because. Why do I want to be pleasing to the Lord? Because I must appear at the judgment seat of Christ. ನಾನು ಕರ್ತನನ್ನು ಮೆಚ್ಚಿಸಬೇಕು ಎಂಬುದಾಗಿ ಹೇಳುತ್ತಾನೆ. ಯಾಕಂದರೆ ನಾನು ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. We will all appear there so that everyone will be rewarded for whatever he did in his body. ನಾವೆಲ್ಲರೂ ಕೂಡ ಅದೇ ರೀತಿ ಕಾಣಿಸಿಕೊಳ್ಳುತ್ತೇವೆ. ಪ್ರತಿಯೊಬ್ಬರು ತಮ್ಮ ದೇಹದ ಮುಖಾಂತರ ನಡೆಸಿದ ಪ್ರತಿಯೊಂದಕ್ಕೆ ಪ್ರತಿಫಲವನ್ನು ಹೊಂದುತ್ತಾರೆ. According to what he did, whether good or bad. ತಾನು ಮಾಡಿದ ಪ್ರಕಾರವಾಗಿ, ಅದು ಒಳ್ಳೆಯದಿರಬಹುದು, ಕೆಟ್ಟದ್ದು ಕೂಡ ಇರಬಹುದು. Therefore, I say this about myself too as I preach, knowing the fear of the Lord, I persuade people. ನಾನು ಬೋಧಕನಾಗಿರುವುದರಿಂದ ನನಗೂ ಕೂಡ ಇದೇ ರೀತಿ ಹೇಳಿಕೊಳ್ಳುತ್ತೇನೆ, ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ ಎಂಬುದಾಗಿ. Knowing the fear of the Lord, knowing how serious this is, I persuade people. There was a time when Paul said to the elders in Ephesus after having preached there for 3 years. ಕರ್ತನ ಭಯವು ನನಗಿರುವುದರಿಂದ ಇದರ ಗಂಭೀರತೆಯನ್ನು ನಾನು ಪರಿಗಣಿಸಿ ಮನುಷ್ಯರನ್ನು ಒಡಂಬಡಿಸುತ್ತೇನೆ. ಎಫೆಸದಲ್ಲಿ ಪೌಲನು 3 ವರ್ಷ ಬೋಧನೆ ಮಾಡಿದ ನಂತರ ಅಲ್ಲಿನ ಜನರಿಗೆ ಈ ರೀತಿಯಾಗಿ ಹೇಳುತ್ತಾನೆ, I am innocent of the blood of all men because, this is Acts 20 verse 26 and 27. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 26 ಮತ್ತು 27ನೇ ವಚನದಲ್ಲಿ ಈ ರೀತಿಯಾಗಿ ಪೌಲನು ಹೇಳುತ್ತಾನೆ, ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ ಅಂತ. I am free from the blood of all men. No one can hold me responsible for their going to hell. ಯಾರಾದರೂ ನರಕಕ್ಕೆ ಹೋದಲ್ಲಿ ಅದು ನನ್ನ ಜವಾಬ್ದಾರಿ ಅಲ್ಲ, ನಾನು ಇದರಿಂದ ದೋಷಮುಕ್ತನಾಗಿದ್ದೇನೆ ಎಂಬುದಾಗಿ ಪೌಲನು ಹೇಳುತ್ತಾನೆ. Because I have declared to you, verse 27, the whole purpose of God. 27ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ಪೌಲನು, ಯಾಕಂದರೆ ಒಂದನ್ನೂ ಮರೆಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು ಅಂತ. Not just believe in the Lord Jesus Christ, but I proclaim to you, you got to repent and turn from sin. You got to settle matters. ಕರ್ತನಾದ ಯೇಸುವಿನಲ್ಲಿ ನಂಬಿಕೆ ಇಡೋದು ಮಾತ್ರ ಅಲ್ಲ, ನೀವು ಮಾನಸಾಂತರ ಪಡಬೇಕು, ಪಾಪಗಳಿಂದ ತಿರುಗಿಕೊಳ್ಳಬೇಕು, ವಿಷಯಗಳನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಪೌಲನು ಸಾರಿ ಹೇಳಿರುತ್ತಾನೆ. With people you have hurt, you got to return things you have taken wrongfully as far as possible. ನೀವು ಮತ್ತೊಬ್ಬರಿಗೆ ನೋವನ್ನ ಮಾಡಿದ್ರೆ ವಿಷಯಗಳನ್ನು ಸರಿಪಡಿಸಿಕೊಳ್ಳ್ರಿ, ಮತ್ತೊಬ್ಬರಿಂದ ತಪ್ಪಾಗಿ ಏನಾದರೂ ತಗೊಂಡಿದ್ರೆ ಅದನ್ನ ವಾಪಸ್ ಕೊಡ್ರಿ, ಸಾಧ್ಯವಾದಷ್ಟು ಮಟ್ಟಿಗೆ ಇದನ್ನ ಮಾಡ್ರಿ. God doesn't demand the impossible. As much as it lies in you. ನಿಮಗೆ ಅಸಾಧ್ಯವಾದದನ್ನ ಮಾಡುವಂತೆ ದೇವರು ನಿಮಗೆ ಎಂದಿಗೂ ಬೇಡಿಕೆ ಇಡುವುದಿಲ್ಲ. ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ live at peace with all men. Dear brothers and sisters, please take this seriously. ಎಲ್ಲರೊಟ್ಟಿಗೆ ಸಮಾಧಾನದಿಂದಿರಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದನ್ನು ಗಂಭೀರವಾಗಿ ಪರಿಗಣಿಸಿರಿ. Consider those who are your loved ones, whom you know.
You never know when death will come. ನೀವು ಪ್ರೀತಿಸುವಂತವರನ್ನ ಹಾಗೂ ನಿಮಗೆ ಪರಿಚಿತರಿರುವಂತವರನ್ನ ಪರಿಗಣಿಸ್ರಿ. ಮರಣ ಅನ್ನುವಂಥದ್ದು ಯಾವಾಗ ಬರತ್ತೆ ಗೊತ್ತಿಲ್ಲ. And don't let it be said about you in the final day that you had the opportunity to share something. ಕೊನೆ ದಿನ ನಿಮ್ಮ ಬಗ್ಗೆ ಈ ರೀತಿ ಹೇಳದಿರಲಿ, ಅವರೊಟ್ಟಿಗೆ ಸತ್ಯವನ್ನ ಹಂಚಿಕೊಳ್ಳುವಂತ ಅವಕಾಶ ಇತ್ತು ಅಂತ. The truth with someone, but you wanted to be so popular with that person that you didn't speak the truth. Forget about popularity. Person's eternal destiny is far more important. Let's pray. ಅವರೊಟ್ಟಿಗೆ ನೀವು ಜನಪ್ರಿಯತೆ ಬಯಸಿದ್ದರಿಂದ ನೀವು ಅವರೊಟ್ಟಿಗೆ ಸತ್ಯವನ್ನ ಮಾತನಾಡಲಿಲ್ಲ. ಜನಪ್ರಿಯತೆಯನ್ನ ಮರೆತು ಬಿಡ್ರಿ. ಒಬ್ಬ ಮನುಷ್ಯನ ನಿತ್ಯತ್ವದ ಸ್ಥಳ ಬಹಳ ಮುಖ್ಯವಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. Now, if the Lord has reminded you of something to be done, make a note of it and say, Lord, help me not to forget it. ಏನಾದರೂ ಮಾಡುವಂತೆ ಕರ್ತರು ನಿಮಗೆ ಏನಾದರೂ ನೆನಪು ಮಾಡಿದ್ರೆ ಅದನ್ನು ಗುರುತು ಮಾಡಿಟ್ಟುಕೊಳ್ಳಿರಿ. ಈ ರೀತಿಯಾಗಿ ಹೇಳ್ರಿ, ಕರ್ತರೆ ಅದನ್ನ ಮರೆಯದಂತೆ ನನಗೆ ಸಹಾಯ ಮಾಡುವಂತ. Because I'm sure the devil would like you to forget it by tomorrow. ನಾಳೆಯೊಳಗೇನೆ ನೀವು ಮರೆಯುವಂತೆ ಸೈತಾನನು ಏನಾದರೂ ಮಾಡ್ತಾನೆ ಅಂತ ನನಗೆ ನಿಶ್ಚಯ ಇದೆ. Heavenly Father, help us each one to take your word seriously ಪರಲೋಕದ ತಂದೆಯೇ, ನಿಮ್ಮ ಮಾತುಗಳನ್ನ ಗಂಭೀರವಾಗಿ ನಾವು ತೆಗೆದುಕೊಳ್ಳುವಂತೆ ನಮಗೆಲ್ಲರಿಗೂ ಸಹಾಯ ಮಾಡು. and to be ready for your coming and to stand before you. We pray in Jesus' name. Amen. ನಿಮ್ಮ ಬರೋಣಕ್ಕೆ ನಾವು ಸಿದ್ಧರಿರುವಂತೆ ಹಾಗೂ ನಿಮ್ಮ ಮುಂದೆ ನಾವು ನಿಲ್ಲುವಂತೆ ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.